ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 13 ವರಾಹವತಾರ. ಇದರಿಂದ ಇವತ್ತು 13ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 13. ಯೇಷಾಂ ನ ತುಷ್ಟೋ ಭಗವಾನ್ ಯಜ್ಞಲಿಂಗೋ ಜನಾರ್ದನಃ ತೇಷಾಂ ಶ್ರಮೋ ಹ್ಯಪಾರ್ಥಾಯ ಯದಾತ್ಮ ನಾದೃತ ಸ್ವಯಂ. ಅನುವಾದ: ದೇವೋತ್ತಮ ಪರಮಪುರುಷ ಜನಾರ್ದನನು ಸಕಲ ಯಜ್ಞ ಫಲಗಳನ್ನು ಸ್ವೀಕಾರ ಮಾಡುವವನು. ಅವನು ತೃಪ್ತನಾಗದಿದ್ದಲ್ಲಿ ಸದ್ಗತಿಯ ನಿಟ್ಟಿನಲ್ಲಿ ಯಾರೊಬ್ಬರ ಶ್ರಮವೂ ವ್ಯರ್ಥ. ಅವನು ಅಂತಿಮ ಆತ್ಮನು. ಆದ್ದರಿಂದ ಅವನನ್ನು ತೃಪ್ತಿಪಡಿಸದವರು ಖಂಡಿತವಾಗಿಯೂ ಸ್ವಹಿತಗಳನ್ನೇ ಉಪೇಕ್ಷಿಸುತ್ತಾರೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಬ್ರಹ್ಮ ಹೇಳ್ತಾನೆ ಮನುಗೆ, ನೀನು ಐಹಿಕ ಪ್ರಪಂಚದಲ್ಲಿ ಯಾವೆಲ್ಲ ಜೀವಿಗಳಿದಾರೋ ಅವರಿಗೆ ಸೂಕ್ತವಾದಂತಹ ರಕ್ಷಣೆ ಏನಾದರೂ ಕೊಟ್ರೆ ಅದೇ ನೀನು ನನಗೆ ಮಾಡಿದಂತಹ ಅತ್ಯುತ್ತಮ ಸೇವೆ ಆಗುತ್ತೆ. ಮತ್ತೆ ನೀನು ಬದ್ಧಾತ್ಮರ ರಕ್ಷಣೆಯನ್ನ ಮಾಡ್ತಾ ಇದೆಯಾ, ಅವರನ್ನ ಸುರಕ್ಷಿತವಾಗಿ ಇಡುವಂಥವನು ಅನ್ನೋದನ್ನ ಏನಾದರೂ ಭಗವಂತ ನೋಡ್ದ ಅಂತಂದ್ರೆ ಆ ಇಂದ್ರಿಯಗಳ ಒಡೆಯನಾದಂತಹ ಋಷಿಕೇಶ ಖಂಡಿತವಾಗ್ಲೂ ಕೂಡ ನಿನ್ನ ಬಗ್ಗೆ ಸಂತುಷ್ಟನಾಗ್ತಾನೆ. ಭಗವಂತ ನೋಡ್ತಾ ಇರ್ತಾನೆ, ಅವನು ಋಷಿಕೇಶ ಅಲ್ವಾ. ಸೊ ನಮ್ಮ ಇಂದ್ರಿಯಗಳೂ ಕೂಡ, ನಮ್ಮ ಇಂದ್ರಿಯಗಳ ಒಳಗಡೆ ಅಂದರೆ ಮನಸ್ಸು ಒಳಗಡೆಯಿಂದ ನಾವು ಏನು ಯೋಚನೆ ಮಾಡ್ತೀವೋ, ಯಾವ ರೀತಿ ನಡ್ಕೊಳ್ತೀವೋ ಅದೆಲ್ಲ ಭಗವಂತನಿಗೆ ಗೊತ್ತಾಗ್ತಾ ಇರುತ್ತೆ. ಸೊ ಅವನು ತುಂಬ ಸಂತುಷ್ಟನಾಗ್ತಾನೆ ಅಂತ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಮುಂದುವರೆದು ಹೇಳ್ತಾ ಇದ್ದಾನೆ, ಆ ದೇವೋತ್ತಮ ಪರಮಪುರುಷ ಭಗವಾನ್ ಶ್ರೀ ಕೃಷ್ಣ ಇದ್ದಾನಲ್ಲ, ಅವನು ಎಲ್ಲ ಯಜ್ಞ ಫಲಗಳನ್ನ ಸ್ವೀಕಾರ ಮಾಡುವಂಥವನು. ನಾವು ಯಾವ ಯಜ್ಞಗಳನ್ನ ಯಾವುದೇ ದೇವತೆಗಳ ಹೆಸರಿಟ್ಕೊಂಡು ಮಾಡಿದ್ರೂ ಕೂಡ ಅದನ್ನ ಸ್ವೀಕಾರ ಮಾಡುವಂಥವನು ಯಾರು ಅಂತಂದ್ರೆ ಅದು ಜನಾರ್ದನ. ಅದಕ್ಕೆ ಕೃಷ್ಣಾರ್ಪಣಮಸ್ತು ಅಂತ ಮಾಡ್ತಾರೆ. ಯಜ್ಞಗಳನ್ನ ಹೋಮಗಳನ್ನ ಮಾಡಬೇಕಾದ್ರೆ ಕೃಷ್ಣ ಅರ್ಪಣಮಸ್ತು ಅಂತ ಅದರಲ್ಲಿ ಸಮರ್ಪಣೆ ಮಾಡ್ತಾರೆ ಅಲ್ವಾ. ಅದಕ್ಕೋಸ್ಕರನೇ ಅವನೇ ಎಲ್ಲ ಸ್ವೀಕಾರ ಮಾಡುವಂಥವನು. ಅವನು ತೃಪ್ತಿ ಆಗ್ಲಿಲ್ಲ ಅಂತಂದ್ರೆ ಸದ್ಗತಿಗೋಸ್ಕರ ಯಾರು ಶ್ರಮ ಪಡ್ತಾ ಇರ್ತಾರೋ ಅದು ಮಾಡೋರೆಲ್ಲ ವ್ಯರ್ಥ. ಇಲ್ಲಿ ಭಗವಂತನೇ ತೃಪ್ತಿ ಪಟ್ಕೊಳ್ಳಿಲ್ಲ, ಅವನಿಗೆ ಅದು ತೃಪ್ತಿ ಆಗ್ಲಿಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ತಾ ಇದ್ರು ಕೂಡ ಸರಿ ಇಲ್ಲ, ಅಥವಾ ಮಾಡ್ತಾ ಇರೋದೆಲ್ಲ ವ್ಯರ್ಥ ಅಂತಾನೆ ಅರ್ಥ. ಅವನು ಅಂತಿಮ ಆತ್ಮ. ಅದಕ್ಕೋಸ್ಕರ ಅವನನ್ನ ತೃಪ್ತಿ ಪಡಿಸದೇ ಇರೋರು ಖಂಡಿತವಾಗ್ಲೂ ಕೂಡ ಸ್ವಹಿತಗಳನ್ನ, ಅಂದ್ರೇನು, ನನಗೇನು ಹಿತಾನೋ ಅದನ್ನ ಉಪೇಕ್ಷೆ ಮಾಡ್ದಂಗೆ ಲೆಕ್ಕ. ನಾನು ಏನ್ ಮಾಡ್ತಾ ಇದ್ದೀನೋ ಅದರಿಂದ ನಮಗೂ ತೃಪ್ತಿ ಆಗ್ಬೇಕು, ಭಗವಂತನಿಗೂ ತೃಪ್ತಿ ಆಗ್ಬೇಕು ಅಂತಂದ್ರೆ ಮೊದಲು ಭಗವಂತನನ್ನ ತೃಪ್ತಿ ಪಡಿಸ್ಬೇಕು. ಆಗ ತಂತಾನಾಗೆ ನಮಗೂ ಕೂಡ ತೃಪ್ತಿ ಆಗತ್ತೆ. ಇಲ್ಲ ಅಂತಂದ್ರೆ ಅವನಿಗೆ ನಾವು ತೃಪ್ತಿ ಪಡಿಸಿಲ್ಲ ಅಂತಂದ್ರೆ ನಾನು ಏನು ಮಾಡ್ತಾ ಇದ್ರು ಕೂಡ ಅದು ಸರಿಯಾಗಿಲ್ಲ. ಮತ್ತೆ ನಮ್ಮ ಹಿತವನ್ನ ನಾವೇ ಉಪೇಕ್ಷೆ ಮಾಡ್ಕೊಳ್ತಾ ಇದೀವಿ, ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಅಂತ ಅರ್ಥ ಆಗತ್ತೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದಾರೋ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬ್ರಹ್ಮನು ಬ್ರಹ್ಮಾಂಡದ ವಿದ್ಯಮಾನಗಳ ಮುಖ್ಯಸ್ಥನಾಗಿ ನಿಯಮಿತನಾದವನು. ಪರ್ಯಾಯವಾಗಿ ಅವನು ಮನು ಮತ್ತು ಇತರರನ್ನು ಐಹಿಕ ಅಭಿವ್ಯಕ್ತಿಗಳ ನಿಯೋಗಿಗಳನ್ನಾಗಿ ನೇಮಿಸುತ್ತಾನೆ. ಆದರೆ ಈ ಕಾರ್ಯಗಳೆಲ್ಲವೂ ದೇವೋತ್ತಮ ಪರಮಪುರುಷನ ಪ್ರೀತಿಗಾಗಿ ಭಗವಂತನನ್ನು ಹೇಗೆ ಸೇವಿಸಬೇಕೆಂಬುದು ಬ್ರಹ್ಮನಿಗೆ ಗೊತ್ತು. ಅಂತೆಯೇ ಬ್ರಹ್ಮನ ಯೋಜಿತ ಕಾರ್ಯ ಪ್ರಣಾಳಿಕೆಯಲ್ಲಿ ನಿರತರಾಗಿರುವವರೆಲ್ಲರಿಗೂ ಭಗವಂತನನ್ನು ಹೇಗೆ ಸೇವಿಸಬೇಕೆನ್ನುವುದು ಗೊತ್ತು. ಅಂದ್ರೆ ಈಗ ಬ್ರಹ್ಮ ಯಾರು ಅನ್ನೋದು ನಮ್ಗೆ ಗೊತ್ತಾಗಿದೆ ಅಲ್ವಾ. ಈ ಬ್ರಹ್ಮಾಂಡದ ಎಲ್ಲವನ್ನ ನೋಡ್ಕೊಳ್ಳುವಂತ ಮುಖ್ಯಸ್ಥನಾಗಿ ಭಗವಂತ ಅವನನ್ನ ನೇಮಿಸಿದಾನೆ. ಭಗವಂತನ ಬದಲಿಗೆ ಅವನು ಇಲ್ಲಿ ಎಲ್ಲ ಇದ್ದು ನೋಡ್ಕೊಳ್ಳುವುದಕ್ಕೆ ಅವನು ನಿಯಮಿತವಾಗಿರುವಂಥವನು. ಅವನ ಪರ್ಯಾಯವಾಗಿ ಅಂದ್ರೆ ಇಲ್ಲಿ ಬ್ರಹ್ಮ ತನ್ನ ಕೆಳಗಡೆ ಇನ್ನೊಬ್ಬನ ಇಟ್ಕೊಂಡಿದ್ದಾನೆ, ಅವನು ಮನು. ಆಮೇಲೆ ಇನ್ನು ಬೇರೆ ಬೇಕಾದಷ್ಟು ಜನಗಳನ್ನ ಅವನು ನಿಯೋಗಿಗಳನ್ನಾಗಿ ನೇಮಿಸ್ಕೊಂಡಿದ್ದಾನೆ. ಅಂದ್ರೆ ಈಗ ದೇವತೆಗಳು ಒಬ್ಬೊಬ್ರು ಒಂದೊಂದು ಡಿಪಾರ್ಟ್ಮೆಂಟ್ ಎಲ್ಲ ನೋಡ್ಕೊಳ್ತಾರಲ್ಲ, ಆ ಎಲ್ಲವನ್ನ ನೇಮಿಸ್ಕೊಂಡಿರೋಂಥವ್ನು ಯಾರು? ಬ್ರಹ್ಮ. ಆದ್ರೆ ಈ ಕೆಲಸ ಎಲ್ಲ ಏನಕ್ಕೋಸ್ಕರ ಆಗ್ತಾ ಇದೆ?
ಆ ಭಗವಂತನ ಪ್ರೀತಿಗಾಗಿ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಬ್ರಹ್ಮನಿಗೆ ಗೊತ್ತು ಭಗವಂತನನ್ನ ಹೇಗೆ ಸೇವಿಸ್ಬೇಕು ಅಂತ. ಅದಕ್ಕೋಸ್ಕರನೇ ಬ್ರಹ್ಮ ಏನೆಲ್ಲ ಕೆಲಸವನ್ನ ಹೇಗೆ ಮಾಡ್ಬೇಕು, ಯಾರ್ಯಾರು ಮಾಡ್ಬೇಕು, ಹೀಗೆ ಬ್ರಹ್ಮ ಯೋಚನೆ ಮಾಡಿ ಏನೆಲ್ಲ ಕಾರ್ಯಪ್ರಣಾಳಿಕೆಯನ್ನ ಮಾಡಿದಾನೋ ಅದರಲ್ಲಿ ಯಾರು ನಿರತರಾಗಿರ್ತಾರೋ ಅವರೆಲ್ಲರಿಗೂ ಕೂಡ ಭಗವಂತನನ್ನ ಹೇಗೆ ಸೇವಿಸ್ಬೇಕು ಅನ್ನೋದು ಗೊತ್ತು. ಅಂದ್ರೆ ಬ್ರಹ್ಮನ ಸಂಪ್ರದಾಯ ಅಂತ ಹೇಳಿದ್ರಲ್ವಾ, ಈಗ ಬ್ರಹ್ಮನೇ ಇದನ್ನೆಲ್ಲ ನಿಯೋಜನೆ ಮಾಡಿ ಹೀಗೆ ಮಾಡಬೇಕು ಅಂತ ಅವನು ಡಿಸೈಡ್ ಮಾಡಿರ್ತಾನೆ. ಆ ರೀತಿ ಯಾರೆಲ್ಲ ಫಾಲೋ ಮಾಡ್ಕೊಂಡು ಬರ್ತಾರೋ ಅವ್ರಿಗೂ ಗೊತ್ತಿರುತ್ತೆ ಭಗವಂತನನ್ನ ಹೇಗೆ ತೃಪ್ತಿ ಪಡಿಸ್ಬೇಕು, ನಾವು ಹೇಗೆ ಅವನ ಸೇವೆ ಮಾಡಬೇಕು ಅಂತ ಡೀಟೇಲ್ ಆಗಿ ಅವ್ರಿಗೂ ಗೊತ್ತಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರವಣ ಸಂಕೀರ್ತನ ಇವೇ ಮೊದಲಾದ ನವವಿಧ ಭಕ್ತಿ ಸೇವೆಯ ಮೂಲಕ ಭಗವಂತನು ಸಂತುಷ್ಟನಾಗುತ್ತಾನೆ. ನೋಡಿದ್ರ, ಇಲ್ಲಿ ಭಗವಂತನನ್ನ ತೃಪ್ತಿಪಡಿಸ್ಬೇಕು ಅಂತಂದ್ರೆ ಏನ್ ಮಾಡಬೇಕು? ನವವಿಧ ಭಕ್ತಿ ಸೇವೆಗಳಿದೆ, 9 ವಿಧದ ಸೇವೆಗಳಿದೆ. ಅದರಲ್ಲಿ ಶ್ರವಣ ಕೀರ್ತನ ಅಂದ್ರೆ ಶ್ರವಣ ಮೊದಲನೇದು, ತುಂಬ ಇಂಪಾರ್ಟೆಂಟು. ಶ್ರವಣ ಅನ್ನೋದು ಕೇಳಿಸ್ಕೋಬೇಕು ಫಸ್ಟು. ನಮಗೆಲ್ಲ ಗೊತ್ತಿದೆ ಅನ್ನೋ ಮನಸ್ಥಿತಿ ಇಟ್ಕೊಂಡು ನಾವು ಯಾವುದು ಕೇಳೋಕ್ಕಾಗಲ್ಲ. ಮನಸ್ಸನ್ನ ಖಾಲಿ ಮಾಡ್ಕೊಂಡು ಹೋಗಿ ಕೂತ್ಕೊಂಡು ಸುಮ್ಮನೆ ಕೇಳ್ತಾ ಇರಬೇಕು, ಆಯ್ತಾ. ಶ್ರವಣ ತುಂಬ ಇಂಪಾರ್ಟೆಂಟು. ಆಮೇಲೆ ಸಂಕೀರ್ತನ. ಈ ರೀತಿ ಒಂದಾದ್ಮೇಲೆ ಒಂದು ನವವಿಧ ಭಕ್ತಿಗಳಿದೆ. ಅದರಲ್ಲಿ ನಾವು ನವವಿಧ ಭಕ್ತಿಗಳನ್ನೂ ಮಾಡಬಹುದು, ಅಥವಾ ನಮ್ಗೆ ಎಷ್ಟಾಗುತ್ತೋ ಅದರಲ್ಲಿ ಒಂದು 5 ಆಗುತ್ತಾ 5 ಮಾಡ್ಬೋದು, ಇಲ್ಲ ಒಂದೇ ಆಗುತ್ತಾ ಬರೀ ನಾನು ಕೇಳಿಸ್ಕೊಳ್ಳೋದು ಮಾತ್ರ ಮಾಡ್ತೀನ ಅದನ್ನು ಮಾಡ್ಕೋಬಹುದು. ಪರೀಕ್ಷಿತ ಮಹಾರಾಜ ಅದನ್ನೇ ಮಾಡಿದ್ದು. ಅವನು ಭಗವಂತನ ಕಥೆಯನ್ನ 7 ದಿನಗಳ ಕಾಲ ಊಟ ತಿಂಡಿ ನಿದ್ದೆ ಏನೂ ಇಲ್ಲದೆ ಸತತವಾಗಿ ಕೇಳ್ತಾನೆ. ಅದರಿಂದನೇ ಅವನಿಗೆ ಮುಕ್ತಿ ಸಿಗುತ್ತೆ. ಅದಕ್ಕೋಸ್ಕರನೇ ನವವಿಧ ಭಕ್ತಿಗಳಿಂದ ನಾವು ಭಗವಂತನನ್ನ ತೃಪ್ತಿಪಡಿಸ್ಬೋದು. ನಾವು ನಮ್ಮ ಸ್ವಹಿತಕ್ಕಾಗಿಯೇ ಭಕ್ತಿ ಸೇವೆಯನ್ನು ಆಚರಿಸಬೇಕು ಮತ್ತು ಈ ಸೇವಾ ವಿಧಾನವನ್ನು ಉಪೇಕ್ಷಿಸಿದವರು ತಮ್ಮ ಸ್ವಂತ ಹಿತವನ್ನೇ ಉಪೇಕ್ಷಿಸುತ್ತಾರೆ. ನೋಡಿದ್ರ, ಇಲ್ಲಿ ಭಗವಂತನಿಗೆ ಸಂತೋಷ ಆಗುತ್ತೆ, ಅದು ನಿಜ. ಆದ್ರೆ ಇದೆಲ್ಲ ಯಾವುದಕ್ಕೆ ಮಾಡಬೇಕು ಅಂದ್ರೆ ನಮ್ಮ ಸ್ವಹಿತಕ್ಕೋಸ್ಕರ ಭಕ್ತಿಯನ್ನ ಮಾಡಬೇಕು. ಯಾಕೆ? ನಾನು ಭಕ್ತಿಯನ್ನ ಮಾಡಿದಾಗ ಅಂದ್ರೆ ಏನು? ಭಗವಂತನನ್ನ ಪ್ರೀತಿಸೋದು. ಆ ಭಗವಂತನನ್ನ ಪ್ರೀತಿಸ್ದಾಗ್ಲೇ ನನಗೆ ಒಳ್ಳೇದಾಗೋದು. ಈ ಒಂದು ಸೇವಾ ವಿಧಾನವನ್ನ ಉಪೇಕ್ಷೆ ಮಾಡಿದ್ರೆ ಅಂದ್ರೆ ನೆಗ್ಲೆಕ್ಟ್ ಮಾಡಿದ್ರೆ ಅವರು ತಮ್ಮ ಸ್ವಂತ ಹಿತವನ್ನೇ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಾನೇ ಅರ್ಥ ಆಗುತ್ತೆ. ಈಗ ಯಾರಾದ್ರೂ ಭಗವಂತನ ವಿಚಾರಗಳಲ್ಲಿ ಮುಳುಗಿರ್ತಾರಲ್ವ, ಅವ್ರನ್ನ ನೋಡಿದ್ರೆ ಐಹಿಕದವ್ರು ಏನ್ ಅನ್ಕೊಳ್ತಾರೆ? ಅಯ್ಯೋ, ಇಷ್ಟು ಚೆನ್ನಾಗಿರುವಂತ ಲೈಫು ಎಂಜಾಯ್ ಮಾಡೋದೆಲ್ಲ ಬಿಟ್ಬಿಟ್ಟು ಯಾವಾಗ್ಲೂ ಅದೇನೋ ದೇವ್ರು ದೇವ್ರು ಅನ್ಕೊಂಡು ಕೂತಿರ್ತಾನೆ ಅಂತ ಅಂದ್ಬಿಟ್ಟು ಅವ್ರು ಅನ್ಕೊಳ್ತಾರೆ. ಆದ್ರೆ ಇಲ್ಲಿ ಆ ಭಗವಂತನ ಸೇವೆಯಲ್ಲಿ ಮುಳುಗಿರೋವನಿಗೆ ಏನು ಆನಂದ ಸಿಗ್ತಾ ಇರುತ್ತೆ ಅಂತ ಅವನಿಗೇನು ಗೊತ್ತು? ಇಲ್ಲಿ ಸ್ವಂತ ಹಿತಕ್ಕೆ ನಾವು ಮಾಡ್ತಾ ಇರ್ತೀವಿ, ಅದು ಅವ್ರಿಗೆ ಗೊತ್ತಿರೋದಿಲ್ಲ. ಅಲ್ಲಿ ನಮಗೆ ನಿಜವಾಗ್ಲೂ ನಮಗೆ ತುಂಬ ಆನಂದ ಸಿಗ್ತಾ ಇರುತ್ತೆ. ಅದರ ಒಂದು ಅನುಭವ ನಮಗಿವಾಗ ಆಗಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಪ್ರತಿನಿತ್ಯ ನಾವು ಕೇಳಬೇಕು ಅನ್ನಿಸ್ತಾ ಇರುತ್ತೆ. ಯಾವತ್ತೂ ಓದಕ್ಕಾಗಿಲ್ಲ, ಒಂದು ಸಮಯ ಸಂದರ್ಭದಲ್ಲಿ ಓದಕ್ಕಾಗಲಿಲ್ಲ ಅಂತಂದರೆ ಮನಸ್ಸು ತುಡಿತಾ ಇರುತ್ತೆ. ಅಯ್ಯೋ, ನಾನು ಇವತ್ತು ಭಾಗವತವನ್ನು ಓದಲಿಲ್ಲ, ಭಗವದ್ಗೀತೆಯನ್ನು ಓದಲಿಲ್ವಲ್ಲ ಅಂತಂದ್ಬಿಟ್ಟು, ಕೇಳಲಿಲ್ವಲ್ಲ ಅಂತಂದ್ಬಿಟ್ಟು ಅಲ್ವಾ. ಆ ರೀತಿ ಇರಬೇಕು. ಅದೇ ರೀತಿ ನಮಗೆ ಆಗುತ್ತೆ. ನಿಜವಾಗ್ಲೂ ನಮಗೆ ಭಗವಂತನ ಮೇಲೆ ಮನಸ್ಸಾಗ್ತಾ ಇದೆ, ಅವನಲ್ಲಿ ಪ್ರೀತಿ ಹೆಚ್ಚಾಗ್ತಾ ಇದೆ ಅಂತಂದರೆ ಈ ರೀತಿ ಎಲ್ಲ ನಮ್ಮ ಮನಸ್ಸೊಳಗಡೆ ಆಗೋದಂತೂ ಖಂಡಿತ. ಪ್ರತಿಯೊಬ್ಬರೂ ತಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸಲಿಚ್ಛಿಸುತ್ತಾರೆ, ಆದರೆ ಮನಸ್ಸು ಇಂದ್ರಿಯಗಳಿಗೆ ಅತೀತವಾದದ್ದು, ಬುದ್ಧಿಯು ಮನಸ್ಸಿಗೆ ಅತೀತವಾದದ್ದು. ಬುದ್ಧಿಗೆ ಅತೀತವಾಗಿ ವ್ಯಕ್ತಿಗತ ಆತ್ಮನಿದ್ದಾನೆ, ವ್ಯಕ್ತಿಗತ ಆತ್ಮನಿಗೆ ಅತೀತನಾಗಿ ಪರಮಾತ್ಮನಿದ್ದಾನೆ, ಪರಮಾತ್ಮನಿಗೂ ಅತೀತವಾಗಿ ವಿಷ್ಣು ತತ್ವ ದೇವೋತ್ತಮ ಪರಮಪುರುಷನಿದ್ದಾನೆ. ಶ್ರೀಕೃಷ್ಣನು ಆದಿಮ ಪ್ರಭು, ಸರ್ವ ಕಾರಣಗಳಿಗೆ ಕಾರಣನಾದವನು. ಪರಿಪೂರ್ಣ ಸೇವೆಯ ಸಂಪೂರ್ಣ ಪ್ರಕ್ರಿಯೆ ಎಂದರೆ ಜನಾರ್ದನನೆಂಬ ಶ್ರೀಕೃಷ್ಣನ ದಿವ್ಯೇಂದ್ರಿಯಗಳ ತೃಪ್ತಿಗಾಗಿ ಸೇವೆ ಸಲ್ಲಿಸುವುದು. ನೋಡಿ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು, ಆಯ್ತಾ. ಈಗ ಪ್ರತಿಯೊಬ್ಬ ಐಹಿಕದಲ್ಲಿರುವಂಥ ಮನುಷ್ಯ ತಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸೋದಕ್ಕೆ ಅವ್ರು ಇಷ್ಟಪಡ್ತಾ ಇರ್ತಾರೆ. ಈಗ ನಾವೆಲ್ಲ ಮಾಡೋದು ಏನಕ್ಕೆ ಹೇಳಿ? ಈಗ ದೇವರಿಗೆ ಅಲಂಕಾರ ಮಾಡಿಕೊಂಡು ಆ ದೇವರ ಮನೆಯಲ್ಲೇ ಕೂತ್ಕೊಂಡು ತುಂಬ ಹೊತ್ತು
ಅದಕ್ಕೆ ಅಂತ ಸಮಯ ಕೊಡ್ತೀವಿ. ಭಗವಂತ ಪತ್ರಂ ಪುಷ್ಪಂ ಫಲಂ ತೋಯಂ, ಏನಾದರೂ ಒಂದು ಸಮರ್ಪಣೆ ಮಾಡಿದ್ರು ನಾನು ತೃಪ್ತಿ ಆಗ್ತೀನಿ ಅಂತ ಹೇಳ್ತಾನೆ. ಆದರೆ ಅಲಂಕಾರವನ್ನು ಯಾಕೆ ಮಾಡ್ತೀವಿ? ನಮಗಿಷ್ಟ ಮಾಡೋದಕ್ಕೆ, ಆಮೇಲೆ ನಾವು ನೋಡಬೇಕು ಅಂತ ಇಷ್ಟಪಡ್ತೀವಿ ಅದಕ್ಕೋಸ್ಕರ. ಇದು ಭಗವಂತನ ವಿಚಾರದಲ್ಲಿ ನಾವು ಇಷ್ಟಪಡೋದ್ರಲ್ಲೇ ಏನು ತಪ್ಪಿಲ್ಲ. ಆದರೆ ಐಹಿಕದಲ್ಲೂ ಕೂಡ ನಾವು ಹೀಗೆ ಮಾಡೋದು. ನನಗೇನು ಇಷ್ಟನೋ, ನನಗೆ ತಿನ್ನೋಕ್ಕೇನು ಇಷ್ಟನೋ, ನನಗೆ ನೋಡೋಕ್ಕೇನಿಷ್ಟನೋ, ನನಗೆ ಕೇಳೋಕ್ಕೇನಿಷ್ಟನೋ, ನನ್ನ ಇಂದ್ರಿಯಗಳಿಗೆ ಏನು ತೃಪ್ತಿ ಸಿಗುತ್ತೋ ಅಂಥ ವಿಷಯಗಳನ್ನು ನಾವು ಹುಡುಕ್ತಾ ಇರ್ತೀವಿ. ಮತ್ತು ಆ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಅಲ್ವಾ? ಆದರೆ ಇಂದ್ರಿಯಗಳೇ ಸರ್ವಸ್ವ ಅಲ್ಲ. ಇಂದ್ರಿಯಗಳನ್ನು ಮೀರಿರುವಂಥದ್ದು ಮನಸ್ಸು. ಅದಕ್ಕಿಂತ ಸ್ವಲ್ಪ ಉನ್ನತ ಮಟ್ಟದಲ್ಲಿರುವಂಥದ್ದು ಮನಸ್ಸು. ಆ ಮನಸ್ಸಿಗಿಂತ ಬುದ್ಧಿ ಅತೀತವಾಗಿರುವಂಥದ್ದು, ಅಂದರೆ ಮನಸ್ಸಿನ ಆಚೆ ಇರುವಂಥದ್ದು ಬುದ್ಧಿ. ಬುದ್ಧಿಗೂ ಅತೀತವಾಗಿ ವ್ಯಕ್ತಿಗತ ಆತ್ಮ ಇದ್ದಾನೆ. ಆತ್ಮ ಅನ್ನೋದು ಶ್ರೇಷ್ಠವಾಗಿರುವಂಥದ್ದು. ಆ ಆತ್ಮನಿಗೆ ಅತೀತನಾಗಿ ಯಾರು? ನಮ್ಮ ಹೃದಯದಲ್ಲಿರುವಂಥ ನಮ್ಮ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನಿಗೂ ಅತೀತವಾಗಿರುವಂಥದ್ದು ಯಾವುದು ಅಂತಂದರೆ ವಿಷ್ಣು ತತ್ವ. ಆ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ ಇದಾನಲ್ಲ, ಇವನು ಆದಿಮ ಪ್ರಭು, ಅಂದರೆ ಎಲ್ಲದಕ್ಕೂ ಮೂಲ ಅಂತಂತ ಹೇಳ್ತೀವಲ್ವ, ಆದಿ ಅಂತ ಹೇಳ್ತೀವಲ್ವ, ಅದ್ಯಾರು ಅಂತಂದರೆ ಶ್ರೀಕೃಷ್ಣ. ಇವನು ಸರ್ವ ಕಾರಣಗಳಿಗೆ ಕಾರಣಕರ್ತ. ಈಗ ನಾವು ಏನಾದರೂ ಒಂದು ಆಗಿದ್ರೂ ಕೂಡ ಅದರ ಕಾರಣವನ್ನು ಹುಡುಕ್ತಾ ಹೋದರೆ ಅದರ ಮೂಲ ಕಾರಣಕರ್ತ ಯಾರು ಅಂತಂದರೆ ಆ ಕೃಷ್ಣ ಆಗಿರ್ತಾನೆ. ಸೊ ಇಲ್ಲಿ ಪರಿಪೂರ್ಣ ಸೇವೆಯ ಸಂಪೂರ್ಣ ಪ್ರಕ್ರಿಯೆ, ನಾವು ಏನು ಸೇವೆ ಮಾಡಬೇಕು, ಭಕ್ತಿ ಮಾಡಬೇಕು ಅಂತೆಲ್ಲ ಮಾತಾಡ್ತೀವೋ, ಇದರ ಸಂಪೂರ್ಣ ಪ್ರಕ್ರಿಯೆ ಏನಪ್ಪ ಅಂತಂದರೆ ಆ ಜನಾರ್ದನನಾದಂತಹ ಶ್ರೀಕೃಷ್ಣನ ದಿವ್ಯ ಇಂದ್ರಿಯಗಳಿದೆಯಲ್ಲ ಅದನ್ನು ತೃಪ್ತಿಪಡಿಸೋದು. ಅದಕ್ಕೋಸ್ಕರ ನಾವು ಸೇವೆಯನ್ನು ಸಲ್ಲಿಸೋದು. ಅವನ ಸಂತೋಷಕ್ಕೆ, ಅವನ ಪ್ರೀತ್ಯರ್ಥಕ್ಕೋಸ್ಕರ ನಾವು ಎಲ್ಲವನ್ನ ಮಾಡಬೇಕಾಗಿರೋದು. ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದು, ನಾವು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡೋದು ಅದಕ್ಕಲ್ಲ, ಅವನನ್ನು ತೃಪ್ತಿಪಡಿಸೋದಕ್ಕೆ ನಾವು ಮಾಡಬೇಕಾಗಿರುವಂಥದ್ದು. ಈಗ ಅರ್ಥ ಆಯ್ತಲ್ವಾ? ಆ ಜನಾರ್ದನನಾದಂತಹ ಶ್ರೀಕೃಷ್ಣನ ದಿವ್ಯ ಇಂದ್ರಿಯಗಳನ್ನು ತೃಪ್ತಿಪಡಿಸ್ತೀವಲ್ವ, ಅದನ್ನು ಸೇವೆ ಸಲ್ಲಿಸೋದು ಅಂತ ಹೇಳೋದು. ಈಗ ಗೊತ್ತಾಗಿದೆ ಅಲ್ವಾ ನಮಗೆ? ಇನ್ಮೇಲಾದರೂ ಈಗ ಮಾಡ್ತಾ ಇರೋರು ಓಕೆ, ಮಾಡಲಿಲ್ಲ ಅಂದವರು ಏನು ಬೇಜಾರು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಮಗೆ ಯಾವಾಗ ಗೊತ್ತಾಯ್ತೋ ಆಗ್ಲಿಂದನಾದರೂ ನಮ್ಮ ಇಂದ್ರಿಯಗಳ ತೃಪ್ತಿಯನ್ನು ಬಿಟ್ಟು ಭಗವಂತನ ತೃಪ್ತಿಗೋಸ್ಕರ ನಾವು ಕೆಲಸ ಮಾಡೋದಕ್ಕೆ ಶುರು ಮಾಡಬೇಕು. ಅದನ್ನೇ ಭಕ್ತಿ ಸೇವೆ ಅಂತ ಹೇಳೋದು. ಆಯಿತಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.